ರಕ್ತದಾನಿಗಳು ಸಾವಿನ ಅಂಚಿನಲ್ಲಿರುವವರಿಗೆ ಸಂಜೀವಿನಿಯಂತೆ ಮಹಂತೇಶ್ ನೂಲಿನವರ್ ನಲ್ತವಾಡ. ರಕ್ತದಾನಿಗಳು ಸಾವಿನ ಅಂಚಿನಲ್ಲಿರುವವರಿಗೆ ಸಂಜೀವಿನಿಯಂತೆ ರಕ್ತದಾನ ಮಾಡುವ ಮಹದಾನಿಗಳು ಸದಾಕಾಲ ಸುರಕ್ಷಿತವಾಗಿರಬೇಕು ಎಂದು ರಕ್ಕಸಗಿ ಕ್ಲಸ್ಟರ್ ಸಿಆರ್ಪಿ ಮಹಂತೇಶ್ ನೂಲಿನವರ್ ಹೇಳಿದರು. ನಲ್ತವಾಡ ಸ್ಥಳೀಯ ಅಲ್ ಮದದ್ ಫೌಂಡೇಶನ್ ಹಾಗೂ ವಿಜಯಪುರದ ಶಿವಗಿರಿ ರಕ್ತ ಭಂಡಾರ ಇವರ ಸಹಯೋಗದಲ್ಲಿ ಈದ್ ಮಿಲಾದ್ ಪ್ರಯುಕ್ತ ಆಯೋಜಿಸಿದ್ದ ರಕ್ತದಾನ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ರಕ್ತದಾನಿಗಳಿಗೆ ಹೆಲ್ಮೆಟ್ ವಿತರಿಸಿ ಅವರು ಮಾತನಾಡಿದರು. ನಲ್ತವಾಡ ಬಜಾರ್ದಲ್ಲಿರುವಂತಹ ನವಾಜ್ ವೈದ್ಯಕೀಯ ಲ್ಯಾಬ್ನ ಮಾಲೀಕ ಬಂದೆ ನವಾಜ್ ವಾಲೇಕರ್ ಅವರು ರಕ್ತದಾನ ಮಾಡಿದ ಮಹಾದಾನಿಗಳ ಸುರಕ್ಷತೆಯ ದೃಷ್ಟಿಯಿಂದ ಗುಣಮಟ್ಟದ ಹೆಲ್ಮೆಟ್ಗಳನ್ನು ಉಚಿತವಾಗಿ ವಿತರಿಸುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ರಕ್ತದಾನಿಗಳ ಜೀವ ರಕ್ಷಣೆಗೆ ಮುಂದಾದ ಅವರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ಅಂಜುಮಾನ್ ಕಮಿಟಿ ಅಧ್ಯಕ್ಷ ಲಾಳೆ ಮಶಾಕ್ ಆವಟಿ ಅಬ್ದುಲ್ ಗನೀಸಾಬ್ ಕಾಜಿ ಮಾತನಾಡಿದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಪತಿ ಮುತ್ತು ಗೋರಬಾಳ, ಉಪಾಧ್ಯಕ್ಷ ಬಸವರಾಜ್ ಗಂಗನಗೌಡ್ರು, ಡಾಕ್ಟರ್ ಅಬ್ದುಲ್ ರಜಾಕ್ ಚಿಲ್ಮಕೋರ್, ಡಾಕ್ಟರ್ ಅಬ್ದುಲ್ ವಹಾಬ್ ಮೋಮಿನ್, ಲಾಲ್ ಸಾಬ್ ವಾಲೇಕರ್, ದಸ್ತಿಗಿರಿ ಸಾಬ್, ಹರಿಶಂಕರ್, ರಿಯಾಜ್ ಮನಿಯಾರ್, ರಾಜು ಬಾಗ್ವಾನ್, ಇಮಾಮ್ ಅಲಿ ಹಾಗೂ ಮಲ್ಗಲ್ ದಿನ್ನಿ, ಅಬ್ದುಲ್ ರಜಾಕ್ ವಾಲೇಕರ್ ಸೇರಿದಂತೆ ಗಣ್ಯರು ಹಾಗೂ ರಕ್ತದಾನಿಗಳು ಉಪಸ್ಥಿತರಿದ್ದರು. ರಕ್ತದಾನ ಮಾಡಿ ಜೀವ ಉಳಿಸಿ ಸುರಕ್ಷಿತವಾಗಿ ಬದುಕಿ ಎಂಬ ಸಂದೇಶದೊಂದಿಗೆ ಶಿಬಿರವು ಯಶಸ್ವಿಯಾಗಿ ಸಮಾರೋಪಗೊಂಡಿತು. ರಕ್ತಕ್ರಾಂತಿಗಳು ಬೇಕಾದಷ್ಟು ಈ ಜಗತ್ತಿನೊಳಗಾಗ್ಯಾವ ಅಂತ ರಕ್ತಕ್ಕೆ ಭಾಳ ಮಹತ್ವ ಐತಿ. ಆ ರಕ್ತ ಮನುಷ್ಯನಲ್ಲೇ ಐತಿ. ಆ ರಕ್ತ ಯಾರಿಗೆ ಅವಶ್ಯಕತೆ ಐತಿ, ಯಾರದಕ್ಕೆ ಕೊರತೆ ಐತಿ, ಅದು ಕೊಡುವುದರ ಮೂಲಕ ಅವರ ಜೀವವನ್ನು ಉಳಿಸ್ತಕ್ಕಂಥ ಮಹತ್ವ ಕಾರ್ಯ ಇವತ್ತು ನಡೀತಾ ಇದೆ. ಈದ್ ಮಿಲಾದ್ ಅಂತಂದ್ರೆ ಒಂದು ಪೈಗಂಬರ್ ಹುಟ್ಟಿರ್ತಕ್ಕಂಥ ದಿನ ಇದು. ನಾವು ಜೀವವನ್ನು ಕೊಡಾಕ ಹುಟ್ಟಿವಿ, ನಾವು ಜೀವನ ತೆಗೆಯಕ್ಕೆ ಹುಟ್ಟಿಲ್ಲ ಅಂತಕ್ಕಂಥದ್ದು ಭಾಳ ಮಹತ್ವವಾಗಿರ್ತಕ್ಕಂಥ ವಿಷಯ. ಇಸ್ಲಾಂ ಅಂತಂದ್ರೆ ಜಗತ್ತಿಗೆ ಶಾಂತಿಯನ್ನು ಕೊಡ್ತಕ್ಕಂಥದ್ದು. ಇಸ್ಲಾಮಿಕ್ ಕಮಿಟಿಯವರಿಗೆ ಮಾಡಿರ್ತಕ್ಕಂಥದ್ದು ಭಾಳ ಸುಖ್ಯಾರವಾಗಿರ್ತಕ್ಕಂಥ ಕೆಲಸ. ಈ ಹಿನ್ನೆಲೆಯಲ್ಲಿ ಆ ಎಲ್ಲ ಯುವ ಬಳಗಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ರಕ್ತವನ್ನು ಯಾರಿಗೆ ಅವಶ್ಯಕತೆ ಐತೆ ಅವರಿಗೆ ದಾನ ಮಾಡಿರ್ತಕ್ಕಂಥ ಶ್ರೇಷ್ಠ ದಾನಿಗಳಿಗೆ ಹೆಲ್ಮೆಟ್ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಯುವಕರು ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಹಣೆ ಮಣೆದು. ಈಗ ಆ ಯುವಕರಿಗೆ ಅವ್ರು ಹೋಗ್ತಕ್ಕಂಥ ವೇಳೆಯೊಳಗೆ ರಸ್ತೆ ಅಪಘಾತದಲ್ಲಿ ಅವ್ರಿಗೇನು ಪ್ರಾಣಾಪಾಯ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ನವಾಜ್ ಲ್ಯಾಬ್ ಆತ್ಮೀಯರಾಗಿರ್ತಕ್ಕಂಥ ನವಾಜ್ ಲ್ಯಾಬ್ನವರು ಎದುರುಗಡೆನೇ ಐತೆ ಲ್ಯಾಬ್. ಅವರು ಅವ್ರಿಗೆ ಬಂದವರು ಭಾಳ ಆತ್ಮೀಯರು ನಮಗೆ. ಅವರು ಆ ರಕ್ತದಾನಿಗಳಿಗೆ ಹೆಲ್ಮೆಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರ ಜೀವ ಉಳಿಸ್ತಕ್ಕಂಥದ್ದು, ರೋಗಿಗಳ ಜೀವ ಉಳಿಸ್ತಕ್ಕಂಥ, ರಕ್ತದಾನಿಗಳ ಜೀವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಮ್ಮ ಬಂಧುವರು ಮಾಡ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ನಾನು ಹಣೆ ಮಾಡಿದ್ದು ಎರಡು ಮಾತು. कई लोगों की जान बचती है, उनके है ये खून की अहमियत बहुत बड़ी अहमियत है. अभी भी बड़े पानी मिलता है, अच्छी मिलती है, लेकिन खून मिलना बड़ा मुश्किल है. तो खून देने वालों का मैं बहुत बहुत आभार करता हूँ, क्योंकि खून देने की बहुत बड़ी अहमियत है. और कई लोग खून मेरा लो बोल लेने हैं. क्यों? खून की ताकत अलग है. इसीलिए यह है जो हजरात यहाँ पर जितने भी आए, तमाम मेहमानों का भी आए, तमाम शुक्रिया करते हुए, और जो लैब की तरफ से लैब के हेलमेट जो देने का काम किए, मैं उनका भी क्या बहुत बहुत शुक्रिया अदा करता हूँ. क्योंकि ऐसे देने वाले बहुत दिल खोल कर देते हैं. तो देने वालों का भी शुक्रिया अदा करते हुए बहुत सी बातें हैं, लेकिन कम बातों में क्या है, मैं यही अदा करना चाहता हूँ कि ये नौजवान बच्चे जो अल मदद फाउंडेशन जितनी भी नौजवान बच्चे हैं, ये बहुत बड़ा काम किए. इसी तरह क्या है आगे चल कर क्या है ऐसे ही काम करते रहें. और हम भी क्या है मुस्लिम जमात की तरफ से आपको चाहे हेल्प करते रहेंगे. जो भी कमी पेश हो उस काम के लिए आगे बढ़कर हम हिस्सा करते हैं, हिस्सा लेते भी हैं. और जो आप कमी पेश हो वो हमको क्या राय मशवरा करके आगे कैसा करना क्या नहीं करते हुए ये काम आगे बढ़ा करके है करते रहेंगे. हमारे तमाम मुसलमान की जमात की तरफ से, मेरे तरफ से, और यहाँ पर जितने भी लोग आए तमाम का आए लोगों का शुक्रिया अदा कर